ಎಲ್ಲ ಪೂಜ್ಯಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ನೇನ ಏವ ಸುಜ್ಞಾನಾಯ ಪ್ರೇಷ್ಠ ಯಾಂ ತ್ವಂ ಆಪಃ ಸತ್ಯಧೃತಿರ್ಬತಾಸಿ ತ್ವಾದೃಕ್ನಃ ಭೂಯಾನ್ನಚಿಕೇತಃ ಪೃಷ್ಠ ಜಾನಾಮ್ಯಹಂ ಸೇವಧೀತಿ ಅನಿತ್ಯಂ ನ ಹಿ ಅಧ್ರುವೈಃ ಪ್ರಾಪ್ಯತೆ ಹಿ ಧ್ರುವಂ ತತೋ ಮಯಾ ನಚಿಕೇತಃ ಚಿತಃ ಅಗ್ನಿಃ ಅನಿತ್ಯೈಃ ದ್ರವ್ಯೈಃ ಪ್ರಾಪ್ತವಾನಸ್ಮಿ ನಿತ್ಯಂ. ಇದು ಕಠೋಪನಿಷತ್. ನಚಿಕೇತ ಮತ್ತು ಕಾಲಪುರುಷನ ಮಧ್ಯ ನಡೆದ ಅತ್ಯಂತ ಸುಂದರವಾದ ಅತ್ಯಮೂಲ್ಯವಾದ ಸಂವಾದ. ನಚಿಕೇತ ಬಹಳ ಸಣ್ಣವ, ಆದರೆ ಆತನ ಅಭಿಲಾಷೆ, ಜ್ಞಾನಾಭಿಲಾಷೆ ಅತ್ಯದ್ಭುತ. ಜ್ಞಾನ ಆತ ಆರಿಸಿಕೊಂಡ. ಜಗತ್ತಿನ ಯಾವ ವಸ್ತುಗಳೂ ಜ್ಞಾನಕ್ಕೆ ಸಮಾನಲ್ಲ ಭಾವಿಸಿದ ನಚಿಕೇತ 6,000 ವರ್ಷಗಳ ಹಿಂದೆ. ವಸ್ತುಗಳಿಗಾಗಿ ಜ್ಞಾನ ಅಲ್ಲ, ಜ್ಞಾನಕ್ಕಾಗಿ ಜೀವನ, ಜ್ಞಾನಕ್ಕಾಗಿ ಎಲ್ಲ ವಸ್ತುಗಳು. ಜ್ಞಾನದಂಥ ವಸ್ತು, ಅಮೂಲ್ಯ ವಸ್ತು ವಿಶ್ವದೊಳಗೆ ಯಾವುದಿಲ್ಲ. ಆದ್ದರಿಂದ ನಚಿಕೇತ ಹೇಳಿದ ಕಾಲಪುರುಷನಿಗೆ, ನೀನು ಕೊಡುವ ಯಾವ ವಸ್ತುಗಳೂ ಬೇಕಿಲ್ಲ, ಯಾವ ವಸ್ತುಗಳೂ ಬೇಕಿಲ್ಲ. ಆಯುಷ್ಯ ಬೇಕಿಲ್ಲ ನನಗೆ, ಸಂಪತ್ತು ಬೇಕಿಲ್ಲ, ಅಧಿಕಾರ ಬೇಕಾಗಿಲ್ಲ, ಆ ಬಳಿಕ ವಿಲಾಸಿ ವಸ್ತುಗಳ ಅವಶ್ಯಕತೆ ನನಗಿಲ್ಲ, ಪ್ರಾಪಂಚಿಕ ಸೌಖ್ಯ ಕೂಡ ನಾನು ಬಯಸೋದಿಲ್ಲ. ನಾನು ಬಯಸೋದು ಅದ್ಭುತವಾದ ವಿದ್ಯೆಯನ್ನ. ಎಂಥ ಮನೋಭಾವ ಆ ಹುಡುಗನಲ್ಲೇ, ನಚಿಕೇತನಲ್ಲಿ. ನಚಿಕೇತ ಹೆಸರೇ ಹೇಗದ, ಆ ಹೆಸರೇ ಹೇಳ್ತದೆ, ಇಲ್ಲೊಬ್ಬ ಜ್ಞಾನ ಪಿಪಾಸು ಅದಾನ. ಹೆಸರೇ ಹಾಗೆ, ನನಗೆ ಗೊತ್ತಿಲ್ಲ ಆದ್ದರಿಂದ ಗೊತ್ತು ಮಾಡ್ಕೋಬೇಕು ಅಂತ. ನಚಿಕೇತ ಅಂದ್ರೆ ನನಗೆ ಗೊತ್ತಿಲ್ಲ ಆದ್ದರಿಂದ ಗೊತ್ತು ಮಾಡ್ಕೋಬೇಕು. ಮನುಷ್ಯ ಈ ಜನ್ಮಕ್ಕೆ ಬಂದದ್ದು ಗೊತ್ತು ಮಾಡಿಕೊಳ್ಳುವುದಕ್ಕಾಗಿ. ಗೊತ್ತು ಮಾಡಿಕೊಳ್ಳುವುದು ಯಾವುದನ್ನ ಗೊತ್ತು ಮಾಡಿಕೊಳ್ಳೋದು ಕಷ್ಟವೋ ಅದನ್ನು ಗೊತ್ತು ಮಾಡಿಕೊಳ್ಳೋದು. ಯಾವುದನ್ನು ತಿಳಿದುಕೊಂಡ್ರೆ ಇಡೀ ಜೀವನ ಸಾರ್ಥಕ ಅನಿಸೀತೋ ಅಂಥದನ್ನು ತಿಳಿದುಕೊಳ್ಳೋದು. ಅಂಥ ಜ್ಞಾನವನ್ನು ನನಗೆ ಕೊಡುವಂತೆ ಕೇಳಿದ 3ನೆಯ ವರವಾಗಿ. ಆಗ ಕಾಲಪುರುಷ ಉಪದೇಶ ಮಾಡ್ತಾ ಇದ್ದಾನೆ. ಆತ ಹೇಳ್ತಾನೆ, ಇದು ಅದ್ಭುತವಾದ ಜ್ಞಾನ, ಇದು ಒಳಜ್ಞಾನ, ಸತ್ಯಜ್ಞಾನ. ಸತ್ಯ ವಸ್ತು ಯಾವುದು? ಆತ್ಮ ಅಂದ್ರೆ ಯಾವುದು? ಈ ಕುರಿತಾದ ಜ್ಞಾನವನ್ನ ಈಗ ನಾನು ಕೊಡ್ತಾ ಇದ್ದೇನೆ, ನಿನಗದು ಬಹಳ ಇಷ್ಟವಾದದ್ದು. ಅಂಥ ಜ್ಞಾನ ಬಹಳ ಅಪರೂಪ, ಸ್ವಲ್ಪ ಕೇಳು ಅಂದ. ಅದನ್ನ ಹಂಗ ಹಿಂಗ ಪಡಿಲಿಕ್ಕೆ ಬರೋದಿಲ್ಲ. ನೈಷಾ ತರ್ಕೇಣ ಮತಿರಾಪನೇಯ. ಇಂಥ ಸತ್ಯವನ್ನು ಗ್ರಹಿಸುವಂಥ ಮತಿ ಅಂತದಲ್ಲ, ಇದು ತರ್ಕ ವಿತರ್ಕದಿಂದ ಬರೋದಲ್ಲ. ಮನುಷ್ಯ ಬುದ್ಧಿಯನ್ನ ಬಳಸ್ತಾನೆ, ತರ್ಕ ವಿಧಾನವನ್ನ ಬಳಸ್ತಾನೆ ಜ್ಞಾನ ಮಾಡಿಕೊಳ್ಳುವುದಕ್ಕಾಗಿ. ಕಾಲಪುರುಷ ಹೇಳ್ತಾನೆ, ಈ ವಿಧಾನ ಇಲ್ಲಿ ನಿರುಪಯುಕ್ತ. ಯಾಕೆ? ನೈಷಾ ತರ್ಕೇಣ ಮತಿರಾಪನೇಯ. ಇದೇನ ತರ್ಕಮತಿ ಅಂತದ, ಇದು ಈ ಜಗತ್ತಿನಲ್ಲಿ ಕೆಲಸ ಮಾಡ್ತದೆ. ಇದು
ಇದೊಂದು ತರ್ಕ ಮಾಡುವಂಥ ಮತಿ ಅಂತೇನದ, ಈ ಮತಿ ಇದೊಂದು ಸಾಧನ, ಮನುಷ್ಯನಿಗೆ ದೊರೆತ ಸಾಧನ. ಇದು ಬಹಳ ಸಶಕ್ತದ, ಆದರೆ ಜಗತ್ತನ್ನು ತಿಳ್ಕೊಳ್ಳುವಲ್ಲಿ ಅಷ್ಟೇ. ಎಲ್ಲವನ್ನ ತಿಳ್ಕೋತದ, ಯಾವುದು ಎದುರಿಗೆ ಬಂತೋ ಅದನ್ನೆಲ್ಲ ತಿಳ್ಕೋತದ. ಈಗ ಕಣ್ಣಾದ, ಏನೇನು ಎದುರಿಗೆ ಬರುತ್ತದ ಎಲ್ಲವನ್ನ ನೋಡ್ತದ ಕಣ್ಣ. ಆದರೆ ಕಣ್ಣಿನ ಹಿಂದೆ ನಾ ಏನ್ ನೋಡ್ತೀನಿ, ನನ್ನ ನೋಡೋದಿಲ್ಲ. ನೋಡೋರು ನೀವು, ಕಣ್ಣಿನ ಹಿಂದೆ ಇರೋರು ನೀವು, ನಿಮ್ಮನ್ನ ಕಣ್ಣ ನೋಡ್ಲಿಕ್ಕೆ ಸಮರ್ಥ ಅಲ್ಲ. ಕಣ್ಣೊಂದು ಸಾಧನ ಇದು. ಸುಮ್ಮನೆ ಆ ಸಾಧನೆಯನ್ನ ಬಳಸಿಕೊಂಡು ನಾವು ಜಗತ್ತನ್ನು ನೋಡ್ತೀವಿ. ಜಗತ್ತನ್ನೆಲ್ಲ ತೋರಿಸ್ತದ ಕಣ್ಣ. ಅಷ್ಟು ದೂರದ ನಕ್ಷತ್ರಗಳನ್ನು ತೋರಿಸ್ತದೆ. ಎಷ್ಟು ದೂರ ನಕ್ಷತ್ರಗಳು, ಅಷ್ಟು ಇಷ್ಟು ಕಿಲೋಮೀಟರ್ ಅಲ್ಲ, ಬರೇ ಕಿಲೋಮೀಟರ್ ಅಲ್ಲ. ಒಂದು ಕಿರಣ ಹಿಂಗೆ ಲಕ್ಷ 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 ವರ್ಷ ಹೋದ್ರೆ ಏನು ಕಾಣಿಸಬೇಕು ಅದು ಚಿಕ್ಕೆ, ಅಷ್ಟು ದೂರ. ಆದರೆ ಅಂಥ ನಕ್ಷತ್ರವನ್ನು ಒಂದು ಕ್ಷಣ ನಮಗೆ ತೋರಿಸ್ತದೆ. ಇಷ್ಟೇ ಕಣ್ಣ, ಎಂಥ ಸಾಮರ್ಥ್ಯ. ಆದರೆ ಏನು ಮಾಡೋದು, ಅದರ ಹಿಂದಿರೋದೇ ಅದಕ್ಕೆ ಗೊತ್ತಿಲ್ಲ ಅಷ್ಟೇ. ನೋಡ್ಲಿಕ್ಕಾಗಲಿಲ್ಲ. ಯಾಕೆ? ಅದರ ಶಕ್ತಿ ಮಿತವಾಗಿದೆ. ಹೆಂಗೆ ಕಣ್ಣು ಎಲ್ಲವನ್ನ ನೋಡ್ಲಿಕ್ಕಾಗೋದಿಲ್ಲ, ಅಥವಾ ಕಣ್ಣಿನ ಹಿಂದಿರೋದನ್ನ ಅದಕ್ಕೆ ನೋಡ್ಲಿಕ್ಕೆ ಆಗೋದಿಲ್ಲ, ಹಾಗೆ ಬುದ್ಧಿಗೂ ಸಹಿತ ಎಲ್ಲವನ್ನ ನೋಡ್ಲಿಕ್ಕಾಗೋದಿಲ್ಲ. ಅದರದೇ ಆದಂಥ ಇತಿ ಮಿತಿ ಆ ಬುದ್ಧಿಗೆ ಅದೇ. ಬುದ್ಧಿ ಎಲ್ಲಿ ಕೆಲಸ ಮಾಡ್ತದೆ, ಎಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತಾವ ಅಲ್ಲಿ ಬುದ್ಧಿ ಕೆಲಸ ಮಾಡ್ತದೆ. ಎಲ್ಲಿ ಕಾರ್ಯಕಾರಣ ಜಾಲ ಹರವಿಕೊಂಡದೆ ಅಂಥಲ್ಲಿ ಬುದ್ಧಿ ಕೆಲಸ ಮಾಡ್ತದೆ. ಇದಕ್ಕಿದು ಕಾರಣ, ಈ ಕಾರಣದ ಕಾರ್ಯ ಇದು ಅಂತ ಎಲ್ಲಿ ನಾವು ಹೇಳಬಲ್ಲಿವಿ ಅಂಥಲ್ಲಿ ಬುದ್ಧಿ ಕೆಲಸ ಮಾಡ್ತದೆ. ಎಲ್ಲವನ್ನ ಫಿಸಿಕ್ಸ್ ಬುದ್ಧಿಯ ಕೆಲಸ, ಕೆಮಿಸ್ಟ್ರಿ ಬುದ್ಧಿಯ ಕೆಲಸ, ಬಯಾಲಜಿ ಸರಿ, ಎಲ್ಲವೂ ಸರಿ. ಆದರೆ ಬುದ್ಧಿ ಒಂದು ಸ್ಥಳದಲ್ಲಿ ಹೋಗಿ ನಿಂತು ಹೋಗ್ತದೆ, ಮರೆಯಾಗಿ ಹೋಗ್ತದೆ. ಅದು ಅದರ ಹಿಂದೆ. ಬುದ್ಧಿಗೆ ಒಂದು ತಾಕತ್ತ ಕೊಡುವಂಥದ್ದು ಒಂದು ವಸ್ತು ಹಿಂದದೆ. ಅದಕ್ಕೆ ಎನರ್ಜಿ ಅಂತ ನಾವು ಸುಮ್ಮನೆ ಕರೆದ್ರೆ ಇಟ್ ಈಸ್ ಎ ಸ್ಪಿರಿಚುವಲ್ ಎನರ್ಜಿ. ಅದೊಂದು ಆಧ್ಯಾತ್ಮಿಕವಾದ ಅಥವಾ ಪರಮ ಸತ್ಯ ಅನ್ನುವ ಶಕ್ತಿ ಅದೊಂದು. ಅದು ಇರೋದರಿಂದ ಎಲ್ಲ ವಸ್ತುಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಬುದ್ಧಿಗೆ ಬರ್ತದೆ. ಬುದ್ಧಿನೇ ಸ್ವಂತ ಅಲ್ಲ, ಬುದ್ಧಿಯ ಹಿಂದೆ ಒಂದಿಷ್ಟು ಚೈತನ್ಯ, ಒಂದಿಷ್ಟು ನಾನು ಅನ್ನೋದನ್ನೇ ಬಿಟ್ಟರೆ ಬುದ್ಧಿ ಏನು ಕೆಲಸ ಮಾಡ್ತದೆ ಹೇಳಿ? ನಾನು ಅನ್ನೋದೇ ಇಲ್ಲ ಅಂತ ನಾವು ಭಾವಿಸಿಕೊಂಡ್ರೆ ಬುದ್ಧಿ ಕೆಲಸ ಮಾಡೋದು ಹೇಗೆ? ಕಣ್ಣ ನೋಡೋದು ಹೇಗೆ ನೋಡ್ಲಿಕ್ಕಾಗ್ತದೆ? ಬುದ್ಧಿಗೆ ಪರಿಮಿತಿ ಅದು. ಇಂಥ ಬುದ್ಧಿಯ ಹಿಂದೆ, ಬಿಹೈಂಡ್ ದ ಹ್ಯೂಮನ್ ಇಂಟೆಲೆಕ್ಟ್, there is an energy, a spiritual energy. ಬಹಳ ಅದ್ಭುತವಾದದ್ದು. ಇಟರ್ನಲ್ ಅಂಡ್ ಇನ್ಫಿನಿಟ್. ಒಂದು ಯಾವುದೋ ಶಕ್ತಿ ಹಿಂದೆ, ಅದೊಂದು ಬಗೆಯ ಚೇತನ, ಅದೊಂದು ಬಗೆಯ ಪರಮ ಸತ್ಯ. ಇಂಥ ಸತ್ಯ ಅಥವಾ ಚೇತನ ಅದರ ಹಿಂದದೆ. ಅದನ್ನು ನೋಡುವ ಸಾಮರ್ಥ್ಯ ಬುದ್ಧಿಗೆ ಇಲ್ಲ. ಒಂದು ಪಕ್ಷಿ ಹಾರ್ತದೆ ಅಂತ ಇಟ್ಕೊಳ್ಳಿ, ಬಹಳ ಚೆನ್ನಾಗಿ ಹಾರ್ತದೆ, ನಮಗೆ ಹಾರಕ್ಕೆ ಬರೋದಿಲ್ಲ. ನಾವೆಷ್ಟು ದೊಡ್ಡವರಿದ್ರೇನಾಯ್ತು, ಎಷ್ಟು ದಪ್ಪಿದ್ರೇನು, ಎಷ್ಟು ಬುದ್ಧಿವಂತರಿದ್ರೇನು, ಎಷ್ಟು ಕಲಿತ್ರೇನು, ನಮಗೆ ಹಾರಕ್ಕೆ ಬರೋದಿಲ್ಲ. ನೆಲ ಹಿಡ್ಕೊಂಡೇ ಸಾಗೋದು. ಒಂದು ಸಣ್ಣ ಗುಬ್ಬಿ ಸುಮ್ಮನೆ ಹಿಂಗ ಏರ್ತದ ಮೇಲೆ, ಅಷ್ಟೆತ್ತರ ಹಾರ್ತದೆ, ಎಷ್ಟು ದೂರ ಹೋಗ್ತದೆ.
ಒಂದೇಟು ಪಕ್ಕಗಳು, ಒಂದೆರಡು ಪಕ್ಕಗಳು ಎಷ್ಟು ಎತ್ತರಿಸ್ತಾವ ಅದನ್ನು. ಆದರೆ ಏನಾಯ್ತು, ನಮಗಾಗಲಾರದ ಕೆಲಸ ಅದು ಮಾಡಿದರೂ ಕೂಡ ಏನಾಗ್ತದೆ, ಬಹಳ ಮೇಲೆ ಹೋಗುವುದಿಲ್ಲ, ಬಹಳ ಮೇಲೆ ಹೋಗೋದಿಲ್ಲ. ಎಲ್ಲಿವರೆಗೆ ಹೋಗ್ಲಿಕ್ಕೆ ಸಾಧ್ಯವೋ ಅಷ್ಟು ಹೋಗ್ತದೆ, ಆ ನಂತರ ಹೋಗೋದಿಲ್ಲ. 100 ಕಿಲೋಮೀಟರ್ ಹೋಗೋದಿಲ್ಲ, ಅದರಾಚೆ ಹೋಗೋದಿಲ್ಲ. ಎಲ್ಲಿ ಹೋಗ್ತದೆ, ಮೋಡಗಳು ಎಷ್ಟು ಎತ್ತರಕ್ಕೆ ಹೋಗಬಲ್ಲವೋ ಅಷ್ಟು ಹೋಗ್ತದೆ, ಸ್ವಲ್ಪ ಅದರ ಮೇಲೆ ಅಷ್ಟು ಬಿಟ್ಟರದು ಹೋಗೋದಿಲ್ಲ. ಅದಕ್ಕೂ ಒಂದು ಮಿತಿ ಅದ, ಹಾರೋದಕ್ಕೂ ಒಂದು ಮಿತಿ ಅದ. ಹಾಗೆ ಬುದ್ಧಿ ಅನ್ನೋದು ಏನು ಹಾರ್ತದ ಅದಕ್ಕೂ ಒಂದು ಮಿತಿ ಅದ. ಏರ್ತದ ಏರ್ತದ ಏರ್ತದ, ಎಷ್ಟು ದೂರ ಹೋಗ್ತದೆ, ಅಣುವಿನ ಸ್ವಲ್ಪ ಒಳಗೆ ಹೋಗ್ತದೆ, ಗ್ಯಾಲಕ್ಸಿಯ ಸ್ವಲ್ಪ ಆಚೆ ಹೋಗ್ತದೆ. ಆ ನಂತರ ಏನಂತ ಗೊತ್ತಾಗದೆ ಸೌಮ್ಯ ಶಾಂತವಾಗ್ತದೆ. ಅದು ಬುದ್ಧಿಯ ಮಿತಿ. ಅದು ಎಷ್ಟಂತ ತಿಳ್ಕೊಳ್ಳಿಕ್ಕಾಗ್ತದೆ ಹೇಳಿ? ಎಲ್ಲವನ್ನ ಬಿಚ್ಚಿ 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 ನೋಡಬಹುದು. ಆದರೆ ಎಲ್ಲೋ